ಭಾನುವಾರ ನಡೆದ ಟಿ20 ವರ್ಲ್ಡ್ ಕಪ್ ಗ್ರೂಪ್ ಎ ಪಂದ್ಯದಲ್ಲಿ ಭಾರತದ ವಿರುದ್ಧದ ಸವಾಲಿನ ಪಂದ್ಯದ ನಂತರ ಶಾಹೀನ್ ಶಾ ಅಫ್ರಿದಿ ಅಂತೂ ತೀವ್ರ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಕೊಲಂಬೋದ ಆರ್ ಪ್ರೇಮದಾಸ್ ಸ್ಟೇಡಿಯಂನಲ್ಲಿ ನಡೆದ ಪಂದ್ಯದಲ್ಲಿ ಪಾಕಿಸ್ತಾನದ ವೇಗಿ ತನ್ನ ಎಲ್ಲಾ ಓವರ್ಗಳನ್ನ ಕಂಪ್ಲೀಟ್ ಮಾಡಲಿಲ್ಲ. ಅಕ್ಷರ್ ಪಟೇಲ್ ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾದ್ರೂ ಸಂಪೂರ್ಣವಾಗಿ ಲಯ ತಪ್ಪಿ ಆಟದಲ್ಲಿ ನಿಯಂತ್ರಣ ಕಂಡುಕೊಳ್ಳೋದಕ್ಕೇನೆ ಹೆಣಗಾಡ್ಬಿಟ್ರು. ಇದರಿಂದ ಪಾಕಿಸ್ತಾನಕ್ಕೆ ಇನ್ನಿಂಗ್ಸ್ನ ಪ್ರಮುಖ ಹಂತಗಳಲ್ಲಿ ವೇಗ ಕಾಯ್ದುಕೊಳ್ಳೋದು ಕೂಡ ಕಷ್ಟ ಆಯಿತು. ಭಾರತದ ವಿರುದ್ಧದ ಈ ಪಂದ್ಯದಲ್ಲಿ ಪಾಕಿಸ್ತಾನ ಬಳಸಿದ ಏಕೈಕ ವೇಗಿ ಅಂದ್ರೆ ಅದು ಶಾಹೀನ್ ಶಾ ಅಫ್ರಿದಿ. ಯಾಕಂದ್ರೆ ದಿನದಾಟದಲ್ಲಿ ಸ್ಪಿನ್ ಪ್ರಾಬಲ್ಯವನ್ನೇ ಮೆರೆದ್ರು. ಮೊದಲ ಓವರ್ನಲ್ಲಿ ಸೀಮರ್ 15 ರನ್ಗಳನ್ನು ಕಬಳಿಸಿದ್ರು. ಸಲ್ಮಾನ್ ಆಗಾ ಫಸ್ಟ್ ಓವರ್ನಲ್ಲಿ ಅಭಿಷೇಕ್ ಶರ್ಮಾ ಅವರನ್ನ ಔಟ್ ಮಾಡಿದ ಮೇಲೆ ಪಾಕಿಸ್ತಾನದ ವೇಗ ಕಮ್ಮಿ ಆಯಿತು. ಇಶಾನ್ ಕಿಶನ್ ತಕ್ಷಣ ದಾಳಿ ನಡೆಸಿ ಸ್ಕ್ವೇರ್ ಲೆಗ್ ಮೇಲೆ ಶಾರ್ಟ್ ಆಫ್ ಲೆಂತ್ ಎಸೆತವನ್ನ 6 ವಿಕೆಟ್ಗೆ ಕಳಿಸಿದ್ರು. ತಿಲಕ್ ವರ್ಮಾಗೆ ಬೌಲಿಂಗ್ ಮಾಡುವಾಗ ಅಫ್ರಿದಿ ಸ್ಥಿರವಾದ ಲೈನಿಂಗ್ ಮತ್ತು ಲೆಂತ್ ಕಾಯ್ದುಕೊಳ್ಳೋದಕ್ಕೂ ಕೂಡ ಹೆಣಗಾಡಿದ್ರು. 140 ಕಿಲೋಮೀಟರ್ ವೇಗದಲ್ಲಿ ಹೊಡೆದ ಬ್ಯಾಕ್ ಆಫ್ ದಿ ಲೆಂತ್ ಕಟ್ಟರ್ ಒಳ್ಳೆ ರಕ್ಷಣಾತ್ಮಕ ಹೊಡೆತದಿಂದ ಭರಪೂರ ಪ್ರತಿಕ್ರಿಯೆ ಕೊಡೋದಕ್ಕೆ ಶುರುವಾಯಿತು. ಶಾಹೀನ್ ಶಾ ಅಫ್ರಿದಿಯ ಸ್ಥಿರತೆ ಕೊರತೆಗೇನೆ ಪಾಕಿಸ್ತಾನ ಸೋಲೋದಕ್ಕೆ ಕಾರಣವಾಯಿತು ಅಂತ ಹೇಳಲಾಗ್ತಾ ಇದೆ. ಕೊನೆಯ ಓವರ್ ಬೌಲಿಂಗ್ ಮಾಡಬೇಕಾದ್ರೂ ಅಫ್ರಿದಿ ಮತ್ತೆ ಬ್ಯಾಟ್ಸ್ಮನ್ಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಫೇಲ್ಯೂರ್ ಆದ್ರು. ಬೌಂಡ್ರಿ ಸಿಕ್ಸರ್ ಅನ್ನ ಹೊಡೆಸ್ಕೊಂಡ್ರು. ಅಫ್ರಿದಿಯ ಯಾರ್ಕರ್ನ ಮಿಡ್ ವಿಕೆಟ್ ಕಡೆ ಸಿಕ್ಸರ್ ಬಾರಿಸಿದ್ರು. ಹೀಗಾಗಿ ಶಾಹೀನ್ ಶಾ ಅವರು ಸಖತ್ ಟೀಕೆಗಳನ್ನ ಫೇಸ್ ಮಾಡಬೇಕಾಗಿ ಬರ್ತಾ ಇದೆ. ಕೆಲವರು ಇವರನ್ನ ಭಾರತದ 12ನೇ ವ್ಯಕ್ತಿ ಅಂತ ಟ್ರೋಲ್ ಮಾಡಿದ್ರೆ, ಇನ್ ಕೆಲವರು ಅವರನ್ನ ತಮಾಷೆಯಾಗಿ ಭಾರತೀಯ ಏಜೆಂಟ್ ಅಂತೆಲ್ಲ ಕರೀತಿದ್ದಾರೆ. ದುರಂದರ್ ಚಿತ್ರದಲ್ಲಿ ರಣವೀರ್ ಸಿಂಗ್ ಪಾತ್ರಕ್ಕೆ ಕಂಪೇರ್ ಮಾಡಿ ಎಲ್ಲ ಮಾತಾಡ್ತಾ ಇದ್ದಾರೆ. ಪಾಕಿಸ್ತಾನ ತಂಡದ ಆಡಳಿತ ಮಂಡಳಿ ಶಾಹೀನ್ ಮೇಲೆ ಹೆಚ್ಚು ನಂಬಿಕೆ ಇಟ್ಕೊಂಡಿತ್ತು. ಇಲ್ಲಿ ತನಕ 3 ಪಂದ್ಯಗಳಲ್ಲಿ ಅವರಿಗೆ ಅವಕಾಶ ಕೊಟ್ಟಿದೆ. ಇಷ್ಟಾದ್ರೂ ಫಿಟ್ನೆಸ್ ಸಮಸ್ಯೆಗಳು ಅವರನ್ನ ಕಾಡ್ತಾ ಇದೆ. ವಿಕೆಟ್ ತೆಗೆದುಕೊಳ್ಳೋ ಸಾಮರ್ಥ್ಯ ಕಮ್ಮಿ ಆಗ್ತಾ ಇದೆ. ರನ್ಗಳನ್ನ ಬಿಟ್ಕೊಡ್ತಾ ಇದ್ದಾರೆ. ಹೀಗಾಗಿ ಉಳಿದ ಟಿ20 ವಿಶ್ವಕಪ್ ಪಂದ್ಯಗಳಿಗೆ ಶಾಹೀನ್ ಅಫ್ರಿದಿಯನ್ನ ಆಡೋ 11ರ ಬಳಗದಿಂದ ಕೈ ಬಿಡೋದ್ರ ಬಗ್ಗೆ ಪಿಸಿಬಿ ಪ್ಲಾನ್ ಮಾಡ್ತಾ ಇದೆ ಅನ್ನೋ ವರದಿ ಇದೆ. 3 ಪಂದ್ಯಗಳಿಂದ ಕೇವಲ 3 ವಿಕೆಟ್ ಅನ್ನ ಪಡೆದಿರೋದು ಅವರ ದೌರ್ಬಲ್ಯ ಏನು ಅನ್ನೋದನ್ನ ತೋರಿಸ್ತಾ ಇದೆ. ಎದುರಾಳಿ ಬ್ಯಾಟ್ಸ್ಮನ್ಗಳು ತಮ್ಮ ಎಸೆತಗಳಲ್ಲಿ ಸುಲಭವಾಗಿ ಬೌಂಡರಿ ಸಿಕ್ಸರ್ಗಳನ್ನ ಹೊಡಿತಾ ಇದ್ದಾರೆ. ಕೇವಲ 2 ಓವರ್ಗಳಲ್ಲಿ 31 ರನ್ಗಳನ್ನ ಬಿಟ್ಕೊಟ್ಟಿದ್ದಾರೆ. ಸ್ಪಿನ್ನರ್ಗಳು ಉತ್ತಮವಾಗಿ ಆಡ್ತಾ ಇರುವಾಗ ಶಾಹೀನ್ ಪಾಕಿಸ್ತಾನದ ಬೌಲಿಂಗ್ ನಲ್ಲಿ ವೀಕ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಕೇವಲ ಶಾಹೀನ್ ಶಾ ಅಫ್ರಿದಿಯನ್ನ ಮಾತ್ರ ಟ್ರೋಲ್ ಮಾಡ್ತಾ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ, ಇಡೀ ಪಾಕ್ ಟೀಮ್ ಅನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಭಾರತದ ವಿರುದ್ಧ ಹೀಗೆ ಹೀನಾಯವಾಗಿ ಸೋಲೋ ಬದಲು ಬಹಿಷ್ಕಾರವೇ ಬೆಟರ್ ಇರ್ತಿತ್ತು ಅಂತೆಲ್ಲ ಟ್ರೋಲ್ ಮಾಡ್ತಾ ಇದ್ದಾರೆ.